ಹರೇ ಕೃಷ್ಣ ಕಲಾ. ಹರೇ ಕೃಷ್ಣ ವಸುಧಾ. ಹರೇ ನಾವು ಕೃಷ್ಣ ಇವಾಗ ಎಲ್ಲರಿಗೂ. ಅಧ್ಯಾಯ 4. ನಾವಿವಾಗ ಅಧ್ಯಾಯ 4 ಬಗ್ಗೆ ಮಾತಾಡ್ತಾ ಇದೀವಿ. ರೈಟ್, ಚಾಪ್ಟರ್ 4. ಅದರ ಶಾರ್ಟ್ ಫಾರ್ಮ್ EARS. ಇ ಅಂದ್ರೆ ಎಟರ್ನಲ್ ನಾಲೆಡ್ಜ್, ಎಟರ್ನಲ್ ಎಜುಕೇಶನ್. ಹೆಂಗೆ ಈ ಜ್ಞಾನ ಎಟರ್ನಲ್ ಆಗಿ ಬರ್ತಾ ಇದೆ. ಆಮೇಲೆ ಅರ್ಜುನ ಕೇಳ್ತಾರೆ ಮತ್ತೆ ಹೇಗೆ ಬರ್ತದೆ, ಮತ್ತೆ ಕೃಷ್ಣ ತಮ್ಮ ಒಂದು ಜನ್ಮದ ಮತ್ತೆ ಕರ್ಮದ ಬಗ್ಗೆ ಎಲ್ಲ ಹೇಳ್ತಾರೆ. ಆಮೇಲೆ ಎ ಅಂದ್ರೆ ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಗ್ಗೆ ಎಲ್ಲ. ಅಂದ್ರೆ ಎಲ್ಲ ಎಷ್ಟೊಂದು ದೇವತೆಗಳಿರೋದು, ದೇವತೆಗಳು ದೇವರು ಅಂದ್ರೆ ಏನು ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಕ್ಯಾಸ್ಟ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್, ಅವೆಲ್ಲ ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾರೆ ಕೃಷ್ಣ. ಅಂದ್ರೆ ಆರ್ ಅಂದ್ರೆ ರಿಮೂವಿಂಗ್ ರಿಯಾಕ್ಷನ್ಸ್. ಅಂದ್ರೆ ಈ ಜ್ಞಾನ ಅನ್ನೋದು ಬರೀ ನಮಗೆ ಡೌಟ್ ಅನ್ನ ಕ್ಲಾರಿಫೈ ಮಾಡಲ್ಲ, ನಮ್ಮ ಕರ್ಮದ ಏನು ರಿಯಾಕ್ಷನ್ ಇದೆಯೋ ಅದನ್ನ ಕೂಡ ಭಸ್ಮ ಮಾಡ್ಬಿಡುತ್ತೆ. ಅದಕ್ಕೆ ಈ ಜ್ಞಾನ ಅನ್ನೋದು ಇಂಪಾರ್ಟೆಂಟು ಅಂತ ಹೇಳಿ ಕೃಷ್ಣ ಹೇಳ್ತಾರೆ ಅಲ್ವಾ. ಸೊ ಈ ಜ್ಞಾನವನ್ನ ನೀನ್ ಫಾಲೋ ಮಾಡು ಅರ್ಜುನ ಅಂತ ಹೇಳ್ತಾರೆ. ಇವಾಗ ಎಸ್ ಅಲ್ಲಿ ಏನಂದ್ರೆ ಸ್ಯಾಕ್ರಿಫೈಸ್. ಅಂದ್ರೆ ಯಾವುದೇ ಒಂದು ವಿಷಯ, ಓಕೆ, ನಾವು ನಾಲೆಡ್ಜ್ ಪಡಿಬೇಕು ಅಂದ್ರೆ ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ಹೌದಲ್ವಾ? ಜ್ಞಾನ ಪಡಿಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡಬೇಕು. ನಾನು ನನ್ನ ಮಗನಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಶ್ರದ್ಧೆ ಇದ್ರೆ ಮಾತ್ರನೇ ಜ್ಞಾನ ಬರುತ್ತಪ್ಪ, ಶ್ರದ್ಧೆ ಇಲ್ಲದ್ರೆ ಜ್ಞಾನ ಬರೋದಿಲ್ಲ ಅಂತ. ಹಾಗೇನೆ ಶ್ರದ್ಧೆ ಜೊತೆಗೆ ಸ್ಯಾಕ್ರಿಫೈಸ್ ಬೇಕು. ಅಂದ್ರೆ ನಾವು ನಾರ್ಮಲ್ ನಾಲೆಡ್ಜ್ ಬೇಕು ಅಂದ್ರೆ ಕೂಡ ನಾವು ಇಲ್ಲಿಂದ ಕಾಲೇಜ್ಗೆ ಹೋಗ್ಬೇಕು, ದೂರ ಹೋಗ್ಬೇಕು, ಕಲಿಬೇಕು, ರಾತ್ರಿ ಹಗಲು ಕೂತ್ಕೊಂಡು ಓದ್ಬೇಕು, ಕ್ಲಾಸಸ್ ಅಟೆಂಡ್ ಮಾಡಬೇಕು. ಕಷ್ಟ ಇರುತ್ತೋ ಸುಖ ಇರುತ್ತೋ ಏನೇನು ಸುಖಗಳಿದೆ ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಹೋಗಿ ಹೋಗಿ ಪಡೆದ್ರೇನೆ ಜ್ಞಾನ ಸಿಗತ್ತೆ. ಸುಮ್ಮನೆ ಜ್ಞಾನ ಸಿಗೋದಿಲ್ಲ. ಸೊ ಯಾವುದೇ ಒಂದು ನಾಲೆಜ್ ಪಡಿಬೇಕಂದ್ರೆ ಒಂದು ಸ್ಯಾಕ್ರಿಫೈಸ್ ನಾವು ಮಾಡಬೇಕು ಅಲ್ವಾ. ಹಾಗೆ ಈ ಈ ಒಂದು ಮೆಟೀರಿಯಲ್ ಅಂದ್ರೆ ಈ ಒಂದು ಜಗತ್ತಿನ ನಾಲೆಜ್ ಪಡಿಬೇಕಂದ್ರೆ ನಮಗೊಂದು ಕ್ಯಾಲಿಬರ್ ಬೇಕು, ಇಂಟೆಲಿಜೆನ್ಸ್ ಬೇಕು ಅಲ್ವಾ. ಇಂಟೆಲಿಜೆನ್ಸ್ ಬೇಕು, ಸ್ವಲ್ಪ ಅಟ್ಲೀಸ್ಟ್ ಹೌದು. ಇಂಟೆಲಿಜೆನ್ಸ್ ಇರೋರು ಇರಬೇಕು ಅಲ್ವಾ. ಆದ್ರೆ ಸ್ಪಿರಿಚುವಲ್ ನಾಲೆಜ್ ಪಡೆಯೋದಕ್ಕೆ ನಮ್ಗೆ ಆ ಇಂಟೆಲಿಜೆನ್ಸ್ ಅಲ್ಲ, ನಮ್ಮ ಕ್ಯಾಲಿಬರ್ ಅಲ್ಲ ಬೇಕಾಗಿರೋದು, ಕ್ಯಾರೆಕ್ಟರ್ ಬೇಕಾಗಿರೋದು. ಹ್ಮ್. ಅದು ಡಿಫರೆನ್ಸ್. ಕ್ಯಾರೆಕ್ಟರ್ ಸರಿ ಇದ್ರೆ ಮಾತ್ರನೇ ಈ ಜ್ಞಾನ ಸಿಗತ್ತೆ ನಿಮಗೆ. ಅಂದ್ರೆ ಆ ಕ್ಯಾರೆಕ್ಟರ್ ಪಡೆಯೋದಿಕ್ಕೆ, ಆ ಕ್ಯಾರೆಕ್ಟರ್ ಪಡೆಯೋದಕ್ಕೂ ಆ ರಿಫೈನ್ಮೆಂಟ್ ಏನಾಗುತ್ತೋ ಅದು ಸ್ಯಾಕ್ರಿಫೈಸ್ ಇಂದ ಬರುತ್ತೆ. ಆ ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರನೇ ನಮಗೆ ಜ್ಞಾನ ಸಿಗತ್ತೆ. ಏನು ಆ ಥರ, ಏನು ಕ್ಯಾರೆಕ್ಟರ್, ಆ ಥರ ಏನು ಸ್ಯಾಕ್ರಿಫೈಸ್ ಮಾಡಬೇಕು ನಮ್ಮ ಕ್ಯಾರೆಕ್ಟರ್ ಅಂದ್ರೆ, ನಮ್ಮ ಈಗೋ ಇರುತ್ತಲ್ವಾ, ನನಗೆಲ್ಲ ಗೊತ್ತು ಅಂತ ಇರುತ್ತಲ್ವಾ, ಆ ಒಂದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಹಂಬಲ್ ಆಗ್ಬೇಕಾಗತ್ತೆ ನಾವು. ಹಂಬಲ್ ಆಗಿ ಒಬ್ಬರನ್ನ ಹೋಗಿ ನಾನು ಗುರು ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಕೇಳಬೇಕಾಗತ್ತೆ, ಅವ್ರಿಗೆ ಸೇವೆ ಮಾಡಬೇಕಾಗತ್ತೆ. ಸೇವೆ ಮಾಡಿ ಅವ್ರಿಗೆ ಕೇಳಿದಾಗ ಆವಾಗ ಅವರು ಜ್ಞಾನವನ್ನ ಕೊಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಈ ಮರ್ತ್ಯ ಲೋಕದ ಬಗ್ಗೆ ಜ್ಞಾನನೂ ಇರುತ್ತೆ, ಆ ಆಧ್ಯಾತ್ಮ ಲೋಕದ ಬಗ್ಗೆನೂ ಜ್ಞಾನ ಇರುತ್ತೆ ಅವ್ರಿಗೆ. ಎರಡೂ ಗೊತ್ತಿರೋದ್ರಿಂದ ಅವರು ಅದನ್ನ ಕ್ಲಿಯರ್ ಆಗಿ ಡೆಸಿಫರ್ ಮಾಡಿ ಹೇಳ್ಕೊಡ್ತಾರೆ. ಅಂದ್ರೆ ಈ ಒಂದು ಅಧ್ಯಾತ್ಮ ಜ್ಞಾನವನ್ನ ಈ ಲೋಕದಲ್ಲಿ ಹೇಗೆ ಉಪಯೋಗಿಸೋದು ಅಂತ ಯಾರು ಯಾರು ಹೇಳ್ಕೊಡ್ತಾರೆ? ಗುರು ಮಾತ್ರನೇ ಹೇಳ್ಕೊಡಕ್ಕಾಗತ್ತೆ. ಅದನ್ನ ನೀವು ಮಾಡಬೇಕು, ಆ ಒಂದು ಸ್ಯಾಕ್ರಿಫೈಸ್ನ ಮಾಡಬೇಕು, ಅವರಿಗೆ ಸೇವೆ ಮಾಡಬೇಕು, ಅವ್ರನ್ನ ಸಿನ್ಸಿಯರ್ ಆಗಿ ಎಂಕ್ವೈರಿ ಮಾಡಬೇಕು, ಕ್ವೆಶನ್ಸ್ ಕೇಳಬೇಕು. ಫಸ್ಟ್ ಅದಕ್ಕೂ ಮುಂಚೆ ನಮ್ಮ ಒಂದು ಪ್ರೈಡನ್ನ ತ್ಯಾಗ ಮಾಡಿ ಸಬ್ಮಿಟ್ ಮಾಡಬೇಕು. ನಾನು ನಿಮ್ಮ ಶಿಷ್ಯ ಅಂತ ಸಬ್ಮಿಟ್ ಮಾಡ್ಕೋಬೇಕು. ಹೇಗೆ ಅರ್ಜುನ, ಕೃಷ್ಣ ನೀನು ನನ್ನ ಗುರು, ನೀನು ಹೇಳದಂಗೆ ನಾನು ಮಾಡ್ತೀನಿ, ನೀನು ಇನ್ಸ್ಟ್ರಕ್ಟ್ ಮಾಡು ಅಂತ ಹೇಳಿದ ಮೇಲೆ ಕೃಷ್ಣ ಇಷ್ಟೆಲ್ಲ ಹೇಳ್ತಾ ಇರೋದು. ಆ ಥರ ನಾವು ಅದನ್ನ ಮಾಡಬೇಕು. ಆವಾಗ ಮಾಡಿದಾಗ ಏನಾಗುತ್ತೆ, ಆ ಒಂದು ತ್ಯಾಗವನ್ನು, ಆ ಒಂದು ಸ್ಯಾಕ್ರಿಫೈಸ್ ಅನ್ನ ಮಾಡಿದಾಗ ನಮ್ಮ ಹಾರ್ಟ್ ಏನಿರುತ್ತೋ ಅದೊಂದು ಫರ್ಟೈಲ್ ಗ್ರೌಂಡ್ ಆಗುತ್ತೆ, ಒಂದು ಒಂದು ಪ್ರಾಪರ್ ಆದ ಜಾಗ ಆಗುತ್ತೆ, ಎಲ್ಲಿ ಜ್ಞಾನ ಬೆಳೆಯೋದಕ್ಕೆ ಪ್ರಾಪರ್ ಆದ ಜಾಗ ಆಗತ್ತೆ. ಆ ಜ್ಞಾನ ಬೆಳೆದಾಗ ಆ ಜ್ಞಾನದಿಂದ ನಮ್ಮ ಕೆಲಸ ಆ ಏನೇ ರಿಯಾಕ್ಷನ್ಸ್ ಅದು ಸುಟ್ಟು ಹೋಗುತ್ತೆ. ಅದು ರಿಯಾಕ್ಷನ್ಸೇ ಇಲ್ಲ, ಸುಟ್ಟು ಹೋಗುತ್ತೆ ಅಂದ್ರೆ ನನಗೆ ಈ ಜಗತ್ತಲ್ಲಿ ಯಾವ ಅಕೌಂಟ್ ಓಪನೇ ಇಲ್ಲ, ಎಲ್ಲ ಕ್ಲೋಸ್. ಮತ್ತೆ ಏನ್ ಮಾಡ್ತೀನಿ ಇಲ್ಲಿ, ನಾನು ಆಧ್ಯಾತ್ಮ ಲೋಕಕ್ಕೆ ಹೋಗಕ್ಕೆ ಈಸಿ ಆಗುತ್ತೆ
ಅದಕ್ಕೆ ಕೃಷ್ಣ ಫಸ್ಟ್ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್, ಇದನ್ನ ಶಾರ್ಟ್ ಆಗಿ ಹೇಳಿದೆ ನಾನು. ಕೃಷ್ಣ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು, ಈ ಒಂದು ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅರ್ಜುನ. ಆ ಜ್ಞಾನವನ್ನ ನಾ ಎಷ್ಟೋ ಯೋಗಿಗಳು ಏನ್ ಮಾಡ್ತಾರೆ, ದೇವತೆಗಳಿಗೆ ಸ್ಯಾಕ್ರಿಫೈಸಸ್ ಎಲ್ಲ ಮಾಡ್ತಾರೆ, ಯಜ್ಞಗಳೆಲ್ಲ ಮಾಡ್ತಾರಲ್ವಾ, ಯಜ್ಞಗಳೆಲ್ಲ ಮಾಡ್ತಾರೆ. ಕೆಲವೊಬ್ರು ಪರಬ್ರಹ್ಮನ್ ಅವ್ರಿಗೆ ಸ್ಯಾಕ್ರಿಫೈಸಸ್ ಯಜ್ಞಗಳನ್ನ ಮಾಡ್ತಾರೆ. ಎಷ್ಟೊಂದು ಜನ ಕೂತ್ಕೊಂಡು ತಮ್ಮ ಇಂದ್ರಿಯಗಳೆಲ್ಲ ಕಂಟ್ರೋಲ್ ಮಾಡಿ ಬರೀ ಕೇಳಿಸ್ಕೊಳ್ಳೋದ್ರಲ್ಲಿ ಆ ಥರ ಒಂದು ಯಜ್ಞವನ್ನ ಮಾಡ್ತಾರೆ. ಕೆಲವೊಬ್ರು ಓಂಕಾರ ಹೇಳ್ಕೊಂಡು ಅದರಲ್ಲಿ ಯಜ್ಞವನ್ನ ಮಾಡ್ತಾರೆ, ಅದು ಒಂದು ಯಜ್ಞವನ್ನ ಮಾಡ್ತಾರೆ. ಕೆಲವರು ಮೈಂಡ್ನ ಸೆನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಆಮೇಲೆ ಈವನ್ ಬ್ರೀದಿಂಗ್ ಮೆಡಿಟೇಷನ್ ಮಾಡ್ತಾರಲ್ಲ, ಆ ಒಂದು ಯಜ್ಞವನ್ನ ಮಾಡ್ತಾರೆ, ಮೈಂಡನ್ನ ಕಂಟ್ರೋಲ್ ಮಾಡೋ ಯಜ್ಞವನ್ನ ಮಾಡ್ತಾರೆ. ಇನ್ನು ಕೆಲವರು ತಾವು ಪಡೆದಿರೋ ಎಲ್ಲ ಏನು ಆಸ್ತಿ, ಏನು ಹಣ ಸಂಪತ್ತಿರುತ್ತೋ ಅದನ್ನ ದಾನ ಮಾಡಿಕೊಂಡು ಇದು ಮಾಡಿಕೊಂಡು ತುಂಬಾ ಸ್ಟ್ರಿಕ್ಟ್ ಆದ ಒಂದು ವ್ರತಗಳನ್ನೆಲ್ಲ ಆಚರಣೆ ಮಾಡಿಕೊಂಡು ಆ ಥರ ಒಂದು ಯಜ್ಞವನ್ನ ಮಾಡ್ತಾರೆ. ಕೆಲವೊಬ್ರು ಅಷ್ಟಾಂಗ ಯೋಗ ಅನ್ನೋದನ್ನ ಮಾಡಿ 8 ಫೋಲ್ಡ್ಸ್ ಆಫ್ ಇದು ಮಾಡಿ ಅದರಲ್ಲಿ ಆ ಥರ ಒಂದು ಯಜ್ಞವನ್ನ ಮಾಡ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಏನು ಬ್ರೆತ್ ಕಂಟ್ರೋಲ್, ಯಮ ನಿಯಮ ಅವೆಲ್ಲ ಮಾಡ್ತಾರಲ್ವಾ, ಸೊ ಆ ಥರ ಪ್ರಾಣಾಯಾಮ ಎಲ್ಲ ಮಾಡ್ತಾರಲ್ವಾ, ಆ ಪ್ರಾಣಾಯಾಮದ ಮೂಲಕ ಮಾಡ್ತಾರೆ. ಇನ್ನು ಕೆಲವರು ಉಪವಾಸ ಆ ಥರ ಒಂದು ಯಜ್ಞವನ್ನ ಮಾಡ್ತಾರೆ ಅಲ್ವಾ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಯಜ್ಞಗಳನ್ನ ಎಷ್ಟೋ ಜನ ಮಾಡ್ತಾ ಇರ್ತಾರೆ. ಆ ಎಲ್ಲ ಯಜ್ಞಗಳಲ್ಲಿ ಅರ್ಜುನ, ಈ ಎಲ್ಲ ಯಜ್ಞಗಳಲ್ಲಿ ಈ ಜ್ಞಾನದ ಯಜ್ಞ ಅನ್ನೋದು ಶ್ರೇಷ್ಠ. ಹೌದು. ಈ ಒಂದು ಏನು ಹೇಳ್ತೀನಿ, ನಮ್ಮ ಹತ್ರ ಸಂಪತ್ತನ್ನೆಲ್ಲ ಕೊಟ್ಟು ಪೂಜೆ ಯಜ್ಞಗಳನ್ನ ಮಾಡೋದಕ್ಕಿಂತ ಜ್ಞಾನ ಪಡೆಯಬೇಕಾದ ಆ ಯಜ್ಞ ಮಾಡ್ತೀವಲ್ಲ, ಆ ಯಜ್ಞ ಶ್ರೇಷ್ಠವಾದದ್ದು ಅರ್ಜುನ. ಯಾಕೆ ಅಂದ್ರೆ ಆ ಆ ಯಜ್ಞದಲ್ಲಿ ನಿಮ್ಗೆಲ್ಲ ರಿಯಾಕ್ಷನ್ಸು ಸುಟ್ಟು ಹೋಗುತ್ತೆ. ಅದು ಯಾಕೆಂದ್ರೆ ಯಾವುದೇ ಒಂದು ಕೆಲಸದಲ್ಲಿ ಕೊನೆ ನಿಮಗೆ ಜ್ಞಾನನೇ ಬರುತ್ತೆ ನಿಮಗೆ. ಇವಾಗ ನಾವು ಇವಾಗ ಒಂದು ವ್ರತ ಮಾಡಿಸ್ತೀವಿ, ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಒಂದು ಯಾಗ ಮಾಡಿಸ್ತಾನೇ ಇದ್ರೆ ಯಾವಾಗ ಆಕ್ಚುಲ್ ಆಗಿ ನೀವು ಹೋಗ್ತಾ ಹೋಗ್ತಾ ಏನ್ ಗೊತ್ತಾಗುತ್ತೆ ಅಂದ್ರೆ, ಓ ಪರಬ್ರಹ್ಮನ ಆ ಬ್ರಹ್ಮನ ಬಗ್ಗೆ ಗೊತ್ತಾಗತ್ತೆ, ಆಮೇಲೆ ಭಗವಂತನ ಬಗ್ಗೆ ಗೊತ್ತಾಗುತ್ತೆ, ಹೀಗೆಲ್ಲ ಗೊತ್ತಾಗುತ್ತಲ್ವಾ. ಸೊ ಏನ್ ಹೇಳ್ತಾರೆ, ಎಲ್ಲಾ ಯಜ್ಞಗಳಲ್ಲಿ ಜ್ಞಾನ ಯಜ್ಞ ಅನ್ನೋದು ಶ್ರೇಷ್ಠ ಅರ್ಜುನ. ಆ ಜ್ಞಾನ ಯಜ್ಞ ಹೇಗ್ ಪಡಿಬೇಕು, ಅದೇ ಜ್ಞಾನ ಯಜ್ಞ ಪಡಿಬೇಕಂದ್ರೆ ಏನ್ ಸ್ಯಾಕ್ರಿಫೈಸ್ ಮಾಡ್ಬೇಕು, ಮತ್ತೆ ನಾವು ಹ್ಮ್. ನಮ್ಮ ಈಗೋನ ಸ್ಯಾಕ್ರಿಫೈಸ್ ಮಾಡಿ, ನನಗೆ ಗೊತ್ತಿಲ್ಲ ಅಂತ ಹಂಬಲಿ ಒಬ್ಬರಿಗೆ ಸಬ್ಮಿಟ್ ಆಗಿ ಒಬ್ಬರನ್ನ ಹೋಗಿ ಕೇಳಿದಾಗ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಇದು, ಪರಿಪ್ರಶ್ನೇನ ಸೇವಯಾ ಅಂತ. ಓಕೆ, ನಾ ಹೇಳಿದ್ನಲ್ಲ ಕಾಲ್ ಭಾಗ ಭಗವದ್ಗೀತಾ ಅಂತ, ಈ ಪರಿಪ್ರಶ್ನೇನ ಸೇವೆಯ ಇದೊಂದು ಕಾಲ್ ಭಾಗದ ಒಂದು ಶ್ಲೋಕ. ಅದು ಒಂದು ಮಾಡಿದ್ರೂ ಕೂಡ ನಿಮಗೆ ನಿಮ್ಮ ಲೈಫ್ ಸಾರ್ಥಕ. ಪರಿಪ್ರಶ್ನೆ ಅಂದ್ರೆ ನಾವು ಕ್ಯೂರಿಯಸ್ ಆಗಿ ಕ್ವಶನ್ಸ್ ಎಂಕ್ವೈರಿ ಮಾಡೋದು. ಸೇವೆಯ ಅಂದ್ರೆ ಸೇವೆ ಮಾಡೋದು, ಗುರುವಿನ ಹತ್ರ ಹೋಗಿ ಅವರ ಹತ್ರ ಕ್ವಶನ್ ಕೇಳಿ ಅರ್ಥ ಮಾಡ್ಕೊಳ್ಳೋದು, ಅವರಿಗೆ ಸೇವೆ ಮಾಡೋದು. ಈ ಎರಡು ಮಾಡಿದ್ರೂ ಕೂಡ ನಮ್ಮ ಲೈಫು ನಮ್ಮ ಈ ಲೈಫ್ ಸಾರ್ಥಕ ಆಗೋಗುತ್ತೆ. ಹ್ಮ್. ಅದನ್ನ ಹೇಳ್ತಾರೆ ಕೃಷ್ಣ. ಅವರು ಎಲ್ಲದನ್ನು ಹೇಳ್ಕೊಡ್ತಾರೆ ಗುರುವನ್ನವರು, ಯಾಕೆಂದ್ರೆ ಅವರು ನಿಜವಾದ ಸತ್ಯವನ್ನ ತಿಳ್ಕೊಂಡಿದ್ದಾರೆ, ಅನಲೈಸ್ ಮಾಡಿ ತಿಳ್ಕೊಂಡಿರ್ತಾರೆ. ಆಮೇಲೆ ಕೃಷ್ಣ ಹೇಳ್ತಾರೆ, ನೀವು ಲಾಸ್ಟ್ ಇದರಲ್ಲಿ ಕೇಳಿದ್ವಿ, ಏನು ನಮಗೆ ಜ್ಞಾನ ಇದ್ರೆ ಕೆಟ್ಟ ಕೆಲಸಗಳನ್ನು ಮಾಡ್ಬೋದಾ ಅಂತ. ಇದಕ್ಕೆ ಇಲ್ಲಿ ಕ್ಲಿಯರ್ ಕೃಷ್ಣ ಹೇಳ್ತಾ ಇದ್ದಾರೆ, ಅರ್ಜುನ ನೀನು ಎಷ್ಟೇ ದೊಡ್ಡ ಒಂದು ಪರ್ಸನ್ ಎಷ್ಟೇ ದೊಡ್ಡ ಪಾಪಿ ಆಗಿದ್ರು, ಅಪಿ ಚೇದ್ ಅಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ, ಎಷ್ಟೇ ದೊಡ್ಡ ಪಾಪಿ ಆಗಿದ್ರು ಈ ಒಂದು ಜ್ಞಾನದ ಒಂದು ಏನ್ ಹೇಳ್ತೀವಿ ನೌಕೆ, ಬೋಟಲ್ಲಿ ಯಾವ ಕೂತಿರ್ತಾನೋ ಅವನು ಈ ಒಂದು ಏನು ಜನ್ಮ ಮೃತ್ಯು ಜರವಾದಿ ವ್ಯಾಧಿಯನ್ನು 4 ದುಃಖಗಳಿಲ್ಲ, ಆ ಒಂದು ಸಾಗರವನ್ನು ದಾಟಿಬಿಡ್ತಾನೆ ಅಂತ. ಯಾಕೆ ಅಂದ್ರೆ ಹೇಗೆ ಒಂದು ಅಗ್ನಿ ಬಂದು ಆ, ಏನು ಫೈರ್ ವುಡ್ನ ಆಶ್ ಭಸ್ಮ ಮಾಡುತ್ತೋ, ಹಾಗೆ ಈ ಜ್ಞಾನ ಬಂದು ನಾವು ಮಾಡೋ ಆಕ್ಟಿವಿಟೀಸ್ನ ರಿಯಾಕ್ಷನ್ಸ್ನೆಲ್ಲ ಭಸ್ಮ ಮಾಡಿಬಿಡುತ್ತೆ. ಅಂದ್ರೆ ನಾವು ಈ ಜ್ಞಾನದ ಜೊತೆಗೆ ಮಾಡ್ತಾ ಇರುವಾಗ ಆ ಕೆಲಸಗಳು ಮತ್ತೆ ನಾವು ಕೆಟ್ಟ ಕೆಲಸಗಳು ಹತ್ರ ಮಾಡೋದಿಲ್ಲ. ಲೈಕ್ ನಮಗೆ ಗೊತ್ತಾಗ್ತಾ ಇರುತ್ತಲ್ವಾ, ಈ ಒಂದು ಕೆಲಸಕ್ಕೆ ಈ ಒಂದು ರಿಯಾಕ್ಷನ್, ಅದು ಜ್ಞಾನ ಪಡಿತಾ ಇರ್ತೀವಲ್ಲ, ಜ್ಞಾನ ಪಡಿತಾ ಇರುವಾಗ ಅದರಿಂದ ಹೆಂಗೆ ಕೆಟ್ಟ ಕೆಲಸ ಮಾಡಕ್ಕೆ ಮನ್ಸು ಬರೋದಿಲ್ಲ. ಸೊ ಜ್ಞಾನ ಪಡೆಯೋ ಬೋಟಲ್ಲಿ ನೀ ಕೂತ್ಕೊಂಡ್ರು ಸರಿ, ನೀ ಪಾಪಿಯಾಗಿದ್ರು ಸರಿ, ನೀನದು ರಿಯಾಕ್ಷನ್ಸ್ ಅದಾಗತ್ತೆ ಅಂತ. ಇದು ನಮಗೆ ಒಂದು ಹೋಪ್ ಕೊಡುತ್ತೆ. ನಾವೆಲ್ಲ ಮುಂಚೆ ಎಷ್ಟು ಪಾಪ ಮಾಡಿದ್ವಿ, ಎಷ್ಟೋ ಮಾಡಿದೀವಿ, ಏನೇನು ಮಾಡಿದ್ವಿ ಅಂತ ಗೊತ್ತಿಲ್ಲ. ನೀವು ಕೇಳಿದ್ರಿ ಒಂದ್ಸರಿ ಹೊಸದ, ಏನೇನ್ ಮಾಡಿದೀವಿ ಅಂತ ಗೊತ್ತಿಲ್ಲ, ಅದನ್ನೆಲ್ಲ ಏನ್ ಮಾಡೋದು ಅಂದ್ರೆ ಕೃಷ್ಣ ಕ್ಲಿಯರ್ ಆಗಿ ಹೇಳಿ, ನೀ ಎಷ್ಟೇ ದೊಡ್ಡ ಪಾಪಿ ಆಗಿರು ಪ್ರಾಬ್ಲಮ್ ಇಲ್ಲ,
ನೀ ಜ್ಞಾನ ಪಡಿಬೇಕು ಅನ್ನೋದು ಡಿಸೈಡ್ ಮಾಡಿ ಈ ಜ್ಞಾನ ಪಡೆಯೋ ಒಂದು ಬೋಟಲ್ಲಿ ನೌಕೆಯಲ್ಲಿ ಕೂತ್ಕೊಂಡಿಯಾ, ಡೋಂಟ್ ವರಿ, ಒನ್ ಬೈ ಒನ್ ಎಲ್ಲ ರಿಯಾಕ್ಷನ್ಸು ಭಸ್ಮ ಆಗತ್ತೆ ಅಂತ ಕ್ಲಿಯರ್ ಆಗಿ ಕೃಷ್ಣ ಹೇಳ್ತಾರೆ. ಸೊ ಅದರಿಂದ ಈ ಜ್ಞಾನ ಅನ್ನೋದು ಎಲ್ಲದಕ್ಕೂ, ಜ್ಞಾನ ಜ್ಞಾನ ಪಡೆಯೋದನ್ನು ಎಲ್ಲದಕ್ಕಿಂತನೂ ಮೇಲೆ ಅರ್ಜುನ. ಆದ್ರಿಂದ ಆದ್ರೆ ಯಾರಿಗೆ ಈ ಶ್ರದ್ಧೆ ಇಲ್ಲವೋ, ಯಾರಿಗೆ ಈ ಒಂದು ಆಮೇಲೆ ಜ್ಞಾನ ಇಲ್ಲವೋ, ಅಂಥವರು ಈ ಒಂದು ಸ್ಕ್ರಿಪ್ಚರ್ ಅನ್ನ, ಈ ಒಂದು ಏನು ಬುಕ್ ಇದೆ, ಭಗವದ್ಗೀತೆ, ಭಾಗವತ, ಅದ್ರ ಮೇಲೆ ನಂಬಿಕೆ ಇರಲ್ಲ. ಅವರು ಡೌಟ್ ಪಡ್ತಾ ಇರ್ತಾರೆ. ಡೌಟ್ ಪಡೋರಿಗೆ ಈ ಜಗತ್ತಲ್ಲೂ ಕೂಡ, ನಾರ್ಮಲ್ ಡೌಟ್ ಪಡೋರಿಗೆ ಸಂತೋಷ ಅನ್ನೋದು ಎಲ್ಲಿರುತ್ತೆ? ನೆಮ್ಮದಿ ಅನ್ನೋದೇ ಇರೋದಿಲ್ಲ. ನಾರ್ಮಲ್ ವಿಷಯಗಳಲ್ಲಿ ಡೌಟ್ ಪಡ್ತವ್ರಿಗೆ ಸಂತೋಷ ಅನ್ನೋದಿರೋದ್ರೆ ನೆಮ್ಮದಿ ಇರೋದಿಲ್ಲ. ಹಾಗೆ ಈ ಒಂದು ಏನು ಸ್ಕ್ರಿಪ್ಚರ್ ಇದೆಯೋ ಇದನ್ನ ಡೌಟ್ ಪಡೋವರಿಗೆ ಅವನಿಗೆ ಬೇರೆ ದಾರಿ ಇಲ್ಲ. ಅವನಿಗೆ ಈ ಲೋಕದಲ್ಲೂ ಸಂತೋಷ ಅನ್ನೋದಿಲ್ಲ, ಬೇರೆ ನೆಕ್ಸ್ಟ್ ಲೋಕದಲ್ಲೂ ಒಂದು ಸಂತೋಷ ಇಲ್ಲ. ಆದ್ರಿಂದ ಕೃಷ್ಣ ಹೇಳ್ತಾರೆ, ಬರೀ ನಿನ್ನ ಒಂದು ಆಕ್ಷನಿನ ರಿಸಲ್ಟ್, ನಿನ್ನ ಕರ್ಮದ ಪ್ರತಿಫಲ, ಅದನ್ನ ಮಾತ್ರ ತ್ಯಾಗ ಮಾಡ್ಬೇಡ ಅರ್ಜುನ. ಈವನ್ ನಿನಗೆ ಬರೋ ಡೌಟ್ಸ್ ಅನ್ನ ಕೂಡ, ಈ ನಾಲೆಡ್ಜ್, ಈ ಜ್ಞಾನದ ದೀಪದಿಂದ ಅದನ್ನ ಕೂಡ ಬಿಟ್ಬಿಡು ಅಂತ ಹೇಳ್ತಾರೆ. ಹೇಗೆ ಫಸ್ಟ್ ಕರ್ಮ ಮಾಡು, ಅದರ ಪ್ರತಿಫಲ ನೋಡ್ಬೇಡ ಅಂದ್ರು, ಹಾಗೇನೆ ನಿನಗಿರೋ ಡೌಟ್ಸ್ ಅನ್ನ ಕೂಡ ಈ ಜ್ಞಾನದ ಅಗ್ನಿಯಲ್ಲಿ ಭಸ್ಮ ಮಾಡು ಅರ್ಜುನ. ಯಾಕೆಂದ್ರೆ ನೀನ್ ಡೌಟ್ ಪಡ್ತಾ ಇದ್ರೆ ನಿನಗೆ ಇಲ್ಲೂ ಸಂತೋಷ ಇಲ್ಲ, ಮುಂದೇನೂ ಸಂತೋಷ ಇಲ್ಲ ಅಂತ ಹೇಳ್ತಾರೆ ಅಲ್ಲ. ಸೊ ಏನಾಗುತ್ತೆ, ಆಮೇಲೆ ಯು ಬಿಕಮ್ ಒಂದು ಒಂದು ಸ್ಥಿರವಾಗಿ ನಿಂತು ನಿನ್ನ ಒಂದು ಕೆಲಸವನ್ನು ಮಾಡು. ಆವಾಗ ನಿನ್ನ ಕೆಲಸಗಳು ನಿನ್ನನ್ನ ಬಂಧನೆ ಮಾಡೋದಿಲ್ಲ. ಅರ್ಜುನ, ನಿನಗೇನು ಈ ಡೌಟ್ಸ್ ಬಂದಿದೆಯೋ, ನಿನ್ನ ತಲೆಯಲ್ಲಿ ಏನ್ ಡೌಟ್ಸ್ ಬಂದಿದೆಯೋ ಅದೆಲ್ಲ ಬಂದಿರೋದು ಅಜ್ಞಾನದಿಂದ ಬಂದಿದೆ ಅರ್ಜುನ. ಅಜ್ಞಾನದಿಂದ ಈ ಅಜ್ಞಾನವನ್ನ ದೂರ ಮಾಡು, ಎದ್ದು ಯುದ್ಧ ಮಾಡು ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ನಾವು ಲಾ ಆಫ್ ಅಟ್ರಾಕ್ಷನ್ ಹೇಳ್ಕೊಡುವಾಗ ಅಥವಾ ಇವನ್ ಹೇಳ್ತಾ ಇರ್ತಾರೆ, ಒಂದ್ಸಲ ನಾವು ಡೌಟ್ ಪಟ್ರೆ ಯಾವ್ದಾದ್ರು ಒಂದು ವಿಷಯ, ಆ ಡೌಟ್ ಪಟ್ಟಿದ ತಕ್ಷಣ ನಾವು ಎಷ್ಟು ಹೆಜ್ಜೆ ಮುಂದೆ ಬಂದಿರ್ತೀವಿ, ಲೈಕ್ ಒಂದ್ ಹೆಜ್ಜೆ ಮುಂದೆ ಬಂದಿದ್ರೆ ಡೌಟ್ ಪಟ್ಟಿದ ತಕ್ಷಣ 10 ಹೆಜ್ಜೆ ಹಿಂದಕ್ಕೆ ಹೋಗ್ತೀವಿ ಅಂತ. ಅಂದ್ರೆ ಈ ಕೆಲಸ ಆಗುತ್ತೋ ಇಲ್ವೋ ಅನ್ನುವಂಥದ್ದು. ನಾವು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಥವಾ ಇನ್ನೇನು ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಒಂದು ಡೌಟ್ ಅಂತ ಬಂದಿದ ತಕ್ಷಣ ನಾವು 10 ಹೆಜ್ಜೆ ಹಿಂದಕ್ಕೆ ಹೋಗ್ತೀವಿ ಅಂತ. ಹಾಗಾಗಿ ಅದು ಒಂದು ಯಾವಾಗ್ಲೂ ಇರ್ತಾ ಇತ್ತು ನನ್ನ ಮೈಂಡಲ್ಲೂ ಕೂಡ. ಏನೇ ಮಾಡಿದ್ರು ಆ ಡೌಟ್ ಇಂದ ಆಚೆ ಬರೋದಕ್ಕೆ ಬೇರೆ ಬೇರೆ ಮಾಡ್ತಾ ಇದ್ದೆ. ಇವತ್ತು ಒಂದು ಕ್ಲಿಯರ್ ಆನ್ಸರ್ ಸಿಕ್ತು ನನಗೆ. ನಾನು ಓಕೆ, ಅದನ್ನ ಹೆಂಗೆ ಸುಟ್ಟಾಕ್ಬಿಡ್ಬೇಕು ಅಂತ. ಜ್ಞಾನದ ಅಗ್ನಿಯಿಂದ ಸುಟ್ಟಾಕ್ಬೇಕು. ಆಮೇಲೆ ಅದೇ ಗುರುವಿನ ಹತ್ರ ಹೋದಾಗ್ಲೂ ನಾವು ಪ್ರಶ್ನೆ ಕೇಳ್ಬಹುದು. ಅವ್ರನ್ನ ಗುರುವಿನ ಹತ್ರ ಹೋದಾಗ ಪ್ರಶ್ನೆ ಕೇಳ್ಬಹುದು. ಗುರುವಿನ ಹತ್ರ ಹೋದಾಗ ಪ್ರಶ್ನೆ ಕೇಳ್ಬೋದು, ಆಮೇಲೆ ಅವರನ್ನ ಅವ್ರ ಸೇವೆ ಮಾಡ್ಬೋದು. ಆದ್ರೆ ಡೌಟ್ ಪಡ್ಬೋದು. ಈ ಚಾಪ್ಟರ್ಲಿ ಅರ್ಜುನ ಹೇಗೆ ಹೇಳ್ದ, ಕೃಷ್ಣ ನೀ ಹೇಳ್ತಿದ್ಯಾ ವಿವಸ್ವಾನ್ಗೆ ನೀ ಹೇಳದೆ ಅಂತ, ಅದನ್ನ ನಾ ಹೇಗೆ ಅರ್ಥ ಮಾಡ್ಕೊಳೋದು? ನೀನು ಸೂರ್ಯ ದೇವತೆಗೆ ಹೇಳದೆ ಅಂತ ನಾ ಹೇಗೆ ಅರ್ಥ ಮಾಡ್ಕೊಡೋದು ಅಂತ ಕೇಳ್ತಾರೆ. ಆ ಥರ. ಬಟ್ ಡೌಟ್ ಪಟ್ಟಿಲ್ಲ ಕೃಷ್ಣ. ಹಾಗೇನೆ ನಾವು ಗುರು ಹತ್ರ ಹೋದಾಗ, ಸರೆಂಡರ್ ಆದಾಗ ಡೌಟ್ ಪಡಬಾರ್ದು. ಅವ್ರು ಹೇಳುವಾಗ ಆ ವಿಷಯ ಹೇಳೋದಾಗ ಡೌಟ್ ಪಡಬಾರ್ದು. ಮೇ ಬಿ ನಮಗೆ ನಮಗೆ ಕ್ಲಾರಿಟಿ ಬಂದಿಲ್ಲ ಅಂತ ಹೇಳಿ ಕೇಳಬಹುದು. ಮತ್ತೆ ಇದು ಹೇಗೆ ಅಂತ ಕೇಳಬಹುದು, ಡೌಟ್ ಪಡೋದಲ್ಲ. ಹೇಗೇನು ಕೇಳೋದು ಬೇರೆ, ಡೌಟ್ ಪಡೋದು ಬೇರೆ. ಸೊ ಈ ಥರ ಮಾಡಿದ್ರೆ, ಈ ಥರ ಒಂದು ಸ್ಯಾಕ್ರಿಫೈಸ್ ನಮಗೆ ಡೌಟ್ ಯಾವಾಗ ಬರುತ್ತೆ ಹೇಳಿ? ಡೌಟ್ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಈಗೋ ಮೇಲೆ ಕೆದ್ದಾಗ ಡೌಟ್ ಬರುತ್ತೆ. ನನಗೆ ಗೊತ್ತು, ಮೇ ಬಿ ನನ್ನ ಒಪಿನಿಯನ್, ನನಗೆ ಇನ್ನೊಂದು ಒಪಿನಿಯನ್ ಇರುತ್ತಲ್ವಾ. ಫಾರ್ ಎಕ್ಸಾಂಪಲ್ ಏನೋ ಒಂದು ಒಪಿನಿಯನ್ ಇರುತ್ತಲ್ವಾ. ಅರ್ಜುನ ಏನ್ ಅನ್ಕೊಂಡ, ಅರ್ಜುನ ಕೃಷ್ಣನ್ನ ಹೀಗೆ ನೋಡ್ತಾ ಇದ್ದಾನೆ. ಅವನದೇನು ಒಪಿನಿಯನ್ ಇತ್ತು? ಅರ್ಜುನ ಮತ್ತೆ ನಾನು, ಕೃಷ್ಣ ಮತ್ತೆ ನಾನು ಸೇಮ್ ವಯಸ್ಸಿನವರು ಅಂತ ಅವನ ಒಪಿನಿಯನ್ ತಾನೆ. ಅದರಿಂದ ತಾನೇ ಕೇಳ್ತಾನೆ ಈ ಕ್ವಶನ್ ಅನ್ನ. ನೀನು ವಿವಸ್ವಾನ್ಗೆ, ಸನ್ ಗಾಡ್ಗೆ ಹೇಳದೆ ಅಂತ ನಾ ಹೇಗೆ ಅರ್ಥ ಮಾಡು? ಅದಕ್ಕೆ ತಾನೇ ಅವನಿಗೆ ಡೌಟ್ ಬರುತ್ತೆ. ಅಂದ್ರೆ ಅವನೊಂದು ಒಪಿನಿಯನ್ ಇರುತ್ತೆ. ಏನು ಒಪಿನಿಯನು? ಓಕೆ,
ನಾನು ಕೃಷ್ಣ ಸೇಮ್ ವಯಸ್ಸಿನವರು ಅಂತ. ಸೊ ನಮ್ಮ ನಮ್ಮ ಒಪಿನಿಯನ್ ಇಂದ ಅದ್ ಬರುತ್ತೆ ಆಕ್ಚುಲಿ. ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು. ಅದನ್ನ ನಮ್ಮ ಒಪಿನಿಯನ್ ಕರೆಕ್ಟು ಅಂತ ಅನ್ಕೊಳ್ಳೋದು, ಅಲ್ಲಿಂದ ಶುರುವಾಗುತ್ತೆ ನಮ್ಮ ಪ್ರಾಬ್ಲಮ್. ನಮ್ಮ ಪರ್ಸೆಪ್ಷನ್ ಹಿಂಗೇ ಇರುತ್ತೆ ಅನ್ನೋ ನಮ್ದು ಒಂದಿರುತ್ತಲ್ವಾ ದೃಷ್ಟಿಕೋನ, ಅದೇ. ಆಹಾ, ಅದು ಎಸ್ಪೆಷಲಿ ಈ ಸ್ಪಿರಿಚುವಲ್ ನಾಲೆಜ್ ಅಲ್ಲಿ ತುಂಬಾ ತುಂಬಾ ಆ ಇಂಪಾರ್ಟೆಂಟ್ ವಿಷಯ. ಯಾಕೆ ಅಂದ್ರೆ ನಾವು ಏನೇನು ಇಲ್ಲಿ ಜಗತ್ತನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಅದ್ರ ಪ್ರಕಾರ ನಮ್ಮ ಒಪಿನಿಯನ್ಸ್ ಫಾರ್ಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವಿವಾಗ ನೈವೇದ್ಯ ಮಾಡ್ತೀವಿ ದೇವರಿಗೆ. ದೇವರಿಗೆ ನೈವೇದ್ಯ ಮಾಡ್ತೀವಿ, ದೇವರು ತಿಂತಾನೆ ಅಂತ ಹೇಳ್ತೀವಿ, ಆಮೇಲೆ ವಾಪಸ್ಸು ನಮಗೆ ಕೊಡ್ತಾನೆ, ತಿಂತೀವಿ ಅಂತೀವಿ. ಆದ್ರೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್, ಒಬ್ಬರಿಗೆ ಏನಾದ್ರು ಕೊಟ್ರೆ, ನಾನು ನಿಮ್ಗೆ ಕೊಟ್ಟೆ ವಸ್ತಾ, ನಿಮ್ ಬಾಯೊಳಗೆ ಹೋಯ್ತು, ಅದು ವಾಪಸ್ ಹೆಂಗ್ ನನ್ಗೆ ಬಂತು? ನನಗೆ ಆ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಕಾರಣ ಏನಾಗುತ್ತೆ, ನನಗೆ ಭಗವಂತ ತಿಂದು ನನಗೆ ಹೆಂಗ್ ವಾಪಸ್ ಕೊಡಕ್ಕಾಗುತ್ತೆ? ಅದೆಲ್ಲಿಂದ ಬಂತು ನನ್ ಡೌಟು? ನನ್ನ ಒಂದು ಒಪಿನಿಯನ್, ಓಕೆ, ತಿನ್ನೋದು ಅಂದ್ರೆ ಒಳಗಡೆ ಹೊಟ್ಟೋಗುತ್ತೆ ಅನ್ನೋ ಅಲ್ವಾ? ಅದು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಡೌಟ್, ನನ್ನ ನನ್ನ ಬಿಲೀಫ್ ಒಪಿನಿಯನ್ ಅಲ್ವಾ? ನನ್ನ ಬಿಲೀಫ್ ಅಲ್ವಾ? ನನ್ನ ನಂಬಿಕೆ, ನನ್ನ ಎಕ್ಸ್ಪೀರಿಯನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಅದರಿಂದ. ಬಟ್ ಏನು ಅಂದ್ರೆ, ತಿನ್ನೋದು ಅಂದ್ರೆ ಬರೀ ಆ ಥರ ಅಲ್ಲ. ಈ ಕೃಷ್ಣ ಹೇಳ್ತಾರೆ, ಭಾಗವತದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನು ಅಂದ್ರೆ ನಮ್ಮ ಇಂದ್ರಿಯಗಳು ಅದಕ್ಕೆ ತಕ್ಕಂತ ಕೆಲಸಗಳನ್ನು ಮಾತ್ರ ಮಾಡಕ್ಕಾಗತ್ತೆ. ಅಂದ್ರೆ ಕಣ್ಣು ಬರೀ ನೋಡಕ್ಕಾಗತ್ತೆ, ಕಣ್ಣಿಂದ ಸ್ಮೆಲ್ ಮಾಡಕ್ ಆಗೋದಿಲ್ಲ. ಮೂಗು ನೋಡಕ್ಕಾಗೋದಿಲ್ಲ, ಬರೀ ಸ್ಮೆಲ್ಲೇ ಮಾಡಕ್ಕಾಗತ್ತೆ, ಅಲ್ವಾ? ನಮ್ಮ ಶರೀರ ಈ ತರ. ಅದೇ ಇದಕ್ಕೂ ಇದೇ ಮುಂಚೆ ಶ್ಲೋಕದಲ್ಲಿ ಹೇಳಿದ್ವಿ, ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ, ನನ್ನ ಶರೀರ ಡಿಟೆರಿಯುರೇಟ್ ಆಗೋದಿಲ್ಲ, ನನ್ನ ಶರೀರ ದಿವ್ಯವಾದದ್ದು. ಆ ದಿವ್ಯವಾದದ್ದು ಅಂದ್ರೆ ಏನಂತ ಅರ್ಥ ಅಂದ್ರೆ, ಭಾಗವತದಲ್ಲಿ ಇದರ ಎಕ್ಸ್ಪ್ಲನೇಷನ್ ಇದೆ. ಏನಂದ್ರೆ, ಭಗವಂತನ ಅಂಗ ಪ್ರತಿ ಅಂಗ ಬೇರೆ ಅಂಗಗಳ ಎಲ್ಲಾ ಅಂಗಗಳ ಕೆಲಸವನ್ನು ಮಾಡಕ್ಕಾಗತ್ತೆ. ಅಂದ್ರೆ ಅವರ ಕಣ್ಣು ಬಾಯಿನ ಕೆಲಸವನ್ನು ಮಾಡಕ್ಕಾಗತ್ತೆ, ಅವರ ಕೈ ಕಾಲಿನ ಕೆಲಸವನ್ನು ಮಾಡಕ್ಕಾಗತ್ತೆ, ಅಥವಾ ಅವರ ಕೈ ತಲೆಯ ಕೆಲಸ ಮಾಡಕ್ಕಾಗತ್ತೆ. ದೇವ್ರಿಗೆ ಹಿಂಗ ಅಂದ್ಬಿಟ್ರೆ ಮತ್ತೆ ಹೆಂಗೆ ನಮಗೆ ಜ್ಞಾನ ಅಥವಾ ಏನಾದ್ರೂ ಬಂದ್ಬಿಡ್ತು? ಆಶೀರ್ವಾದ ಹೆಂಗೆ ಬಂತು? ಆಶೀರ್ವಾದ ಅನ್ನೋದು ಹುಟ್ಟೋದು ನಮ್ಮ ತಲೆಯಲ್ಲಲ್ವಾ? ಚೆನ್ನಾಗಿರ್ಲಿ ಅನ್ನೋದು ಆಶೀರ್ವಾದ ಅಲ್ವಾ? ಅದು ಚೆನ್ನಾಗಿರ್ಲಿ ಅವರು ಅನ್ನೋದು ಆಶೀರ್ವಾದ, ಅದು ನಮ್ಮ ತಲೆಯಲ್ಲಿ ಹುಟ್ಟುತ್ತೆ ಎಲ್ಲರಿಗೂ. ಬಟ್ ಭಗವಂತನಿಗೆ ಕೈಯಲ್ಲಿ ಕೂಡ ಹುಟ್ಟುತ್ತದು. ತಿನ್ನೋದು ಭಗವಂತ ಕಣ್ಣಲ್ಲಿ ಕೂಡ ತಿನ್ನಕ್ಕಾಗತ್ತೆ ಭಗವಂತನ ಕೈಯಲ್ಲಿ. ಹಿ ಕ್ಯಾನ್ ಈಟ್ ಥ್ರೂ ಹಿಸ್ ಐಸ್. ಸೊ ಅವರು ಕಣ್ಣ ಮೂಲಕ ತಿನ್ನೋದ್ರಿಂದ ಅದು ಆ ಪದಾರ್ಥ ಏನಿದೆಯೋ ಅದು ಖಾಲಿ ಆಗೋದಿಲ್ಲ, ಬಟ್ ಅವ್ರು ತಿಂದಿರ್ತಾರೆ. ಸೊ ಇದು ನೈವೇದ್ಯ ಅಂದ್ರೆ ಹೀಗೆ ವರ್ಕ್ ಆಗೋದು. ಭಗವಂತನ ಆಶೀರ್ವಾದ ಅಂದ್ರೆ ಹೀಗೆ ವರ್ಕ್ ಆಗೋದು. ಅವ್ರಿಗೆ ಹಾಕಿದ್ದ ಹೂವ, ಅದೊಂದು ಹೂವನ ತಗೊಂಡಾಗ ನನಗೆ ಹೆಂಗೆ ಅದು ಬ್ಲೆಸ್ಸಿಂಗ್ಸ್ ಬಂದ್ಬಿಡ್ತು ಅಂದ್ರೆ, ಅವರ ಟಚ್ ಇಂದ ಅದೆಲ್ಲ ಬರುತ್ತೆ ನಮಗೆ. ಸೊ ದೀಸ್ ಆರ್ ಆಲ್ ದ ಡಿವೈನ್ ಥಿಂಗ್ಸ್, ದಿವ್ಯವಾದ ವಿಷಯಗಳು ಅಂತ ಅದನ್ನೆಲ್ಲ ತಿಳ್ಕೊಂಡಾಗ ನಮಗೆ ವಿ ವಿಲ್ ಬಿ ಕ್ಲಿಯರ್. ಓ, ಹೀಗೆ ವರ್ಕ್ ಆಗುತ್ತೆ. ಎಷ್ಟೋ ಜನಕ್ಕೆ ಇವೆಲ್ಲ ಗೊತ್ತಿಲ್ಲ. ಏನು ಪೂಜೆ ಮಾಡ್ತೀವಿ, ಏನು ಹೂವು ಹಾಕ್ಬಿಟ್ರೆ ಏನ್ ಗೊತ್ತಾಗ್ಬಿಡುತ್ತೆ, ಹೂವು ತಗೊಂಡ್ಬಿಟ್ರೆ ಏನ್ ಸಿಕ್ಬಿಡುತ್ತೆ, ಪ್ರಸಾದ ತಗೊಂಡ್ಬಿಟ್ರೆ ಏನ್ ಸಿಕ್ಬಿಡುತ್ತೆ? ಅದಕ್ಕೆಲ್ಲ ಸೈನ್ಸ್ ಇದೆ, ಸೈನ್ಸ್ ಇದೆ. ಸೊ ಇದೇ ಆ ಸೈನ್ಸ್. ಏನು, ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ತರಾನೇ ಇರೋದಿಲ್ಲ ಆಧ್ಯಾತ್ಮಿಕ ಲೋಕ. ಆಧ್ಯಾತ್ಮಿಕ ಲೋಕ ಅನ್ನೋದು ಬೇರೆ ತರ. ಅಲ್ಲಿ ಭಗವಂತನ ಶರೀರ ಪ್ರತಿಯೊಂದು ಅಂಗಾನು ಪ್ರತಿ ಎಲ್ಲ ಅಂಗಗಳ ಕೆಲಸವನ್ನು ಮಾಡಕ್ಕಾಗತ್ತೆ. ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಮಗೆ ಎಕ್ಸ್ಪೀರಿಯನ್ಸ್ ಏನು, ನಾವು ಇಲ್ಲಿದ್ದೀವಿ ಅಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂದ್ರೆ ಹೈದರಾಬಾದಲ್ಲಿ ಇರಕ್ಕಾಗಲ್ಲ ನಾನು. ಅದು ನನ್ನ ಎಕ್ಸ್ಪೀರಿಯನ್ಸ್. ಆದ್ರೆ ಭಗವಂತ ಆಧ್ಯಾತ್ಮಿಕ ಲೋಕದಲ್ಲಿ ಅವನು ಪ್ರತಿ ಪ್ರತಿ ಪ್ಲೇಸಲ್ಲೂ ಸೈಮಲ್ಟೇನಿಯಸ್ಲಿ ಒಂದೇ ಕ್ಷಣದಲ್ಲಿ ಇರಕ್ಕಾಗುತ್ತೆ ಅವ್ರ ಕೈಲಿ, ಅಲ್ವಾ? ಹಾಗೆ. ಸೊ ದ್ಯಾಟ್ ಇಸ್ ಸೊ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ದಿರೋ ವಿಷಯಗಳನ್ನ ನಮ್ಮ ಕೈಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದ್ರಿಂದ ನಾವು ಡೌಟ್ ಪಟ್ರೆ ಏನಾಗುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡೌಟ್ ಪಟ್ಟು ನಾವು ಒಂದು ಒಪಿನಿಯನ್ ಫಾರ್ಮ್ ಮಾಡ್ತಾ ಇರ್ತೀವಿ. ಆ ಲೆವೆಲ್ ಆಫ್ ಥಿಂಕಿಂಗ್ ಅಲ್ಲಿಗೆ ಇರುತ್ತೆ. ಅಲ್ಲಿಗೆ ಇರುತ್ತೆ.
ಅದಕ್ಕೋಸ್ಕರ ಆ ಲೆವೆಲ್ ಆಫ್ ಥಿಂಕಿಂಗ್ನೆಲ್ಲ ಸಬ್ಮಿಟ್ ಮಾಡಿ ಗುರುವಿಗೆ ಶರಣಾಗಿ ಗುರುವನ್ನ ಪ್ರಶ್ನೆ ಕೇಳಿ ಅರ್ಥ ಮಾಡ್ಕೋಬೇಕು, ಅವರಿಗೆ ಸೇವೆ ಮಾಡಬೇಕು. ಇವಾಗ ಎರಡು ವಿಷಯ, ಪ್ರಶ್ನೆ ಕೇಳಬೇಕು, ಸೇವೆ ಏನಕ್ಕೆ ಮಾಡಬೇಕು ಅಂದಾಗ, ಸೇವೆ ಮಾಡಿದಾಗ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಾವು ನಮ್ಮ ಈಗೋನ ಸಬ್ಮಿಟ್ ಮಾಡ್ತಾ ಇರ್ತೀವಿ. ಒಂದು ಸಾರಿ ಮಾಡಿದ್ರೆ ಸಾಕಾಗೋದಿಲ್ಲ, ಸ್ಯಾಕ್ರಿಫೈಸ್ ಮಾಡ್ತಾ ಇರಬೇಕು. ಕ್ವೆಶ್ಚನ್ ಕೇಳೋದು ಜ್ಞಾನ ಪಡೆಯೋಕೆ, ಸೇವೆ ಮಾಡೋದು ನಮ್ಮ ಒಪಿನಿಯನ್ಸ್, ಡೌಟ್, ಈಗೋ ಅದನ್ನೆಲ್ಲ ಸಬ್ಡ್ಯೂ ಮಾಡಕ್ಕೆ ಸೇವೆ ಮಾಡೋದು. ಅದಕ್ಕೆ ಈ ಸೇವೆ ಅನ್ನೋದು, ಗುರುವಿಗೆ ಸೇವೆ ಅನ್ನೋದು ತುಂಬಾ ಮುಖ್ಯ. ಗುರು ಏನು ಪಡ್ಕೊಳ್ಳಲ್ಲ, ನಮ್ಮ ಒಂದು ಅಜ್ಞಾನ ಕಡಿಮೆ ಆಗುತ್ತೆ, ನಾವು ಸಬ್ಮಿಟ್ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ನಮ್ಮ ಈಗೋ ಆವಾಗ ಎದ್ದು ನಿಂತ್ಕೊಳ್ತಾ ಇರುತ್ತೆ ಅಲ್ವಾ. ಸೊ ಈ ಜ್ಞಾನವನ್ನ ಪಡೆಯೋದಕ್ಕೆ ನಾವು ಮಾಡಬೇಕಾದ ಸ್ಯಾಕ್ರಿಫೈಸ್ ಬಗ್ಗೆ ಕೃಷ್ಣ ಇಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ EARS, ಎಟರ್ನಲ್ ಎಜುಕೇಶನ್. ಎ ಅಂದ್ರೆ ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್, ಆರ್ ಅಂದ್ರೆ ರಿಮೂವಿಂಗ್ ರಿಯಾಕ್ಷನ್ಸ್, ಎಸ್ ಅಂದ್ರೆ ಸ್ಯಾಕ್ರಿಫೈಸ್ ರಿಕ್ವೈರ್ಡ್ ಫಾರ್ ಅಬ್ಟೈನಿಂಗ್ ದ ಜ್ಞಾನ. ಜ್ಞಾನ ಪಡಿಬೇಕಂದ್ರೆ ಏನ್ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಇದರ ಇಂಪಾರ್ಟೆಂಟ್ ಶ್ಲೋಕವಾದ 34 ಶ್ಲೋಕ ನಂಬರ್ ಇವಾಗ ನಾವು ರಿಸೈಟ್ ಮಾಡೋಣ. ಈ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾ ಇರೋದು, ನಾ ಇದನ್ನೇ ಎಕ್ಸ್ಪ್ಲೈನ್ ಮಾಡಿದಲ್ಲ, ಪರಿಪ್ರಶ್ನೆಯ ಸೇವೆಯ. ಒಂದು ಗುರು ಹತ್ರ ಹೋಗಿ ಪ್ರಶ್ನೆ ಮಾಡಿ ಸೇವೆ ಮಾಡಿ ಅವ್ರ ಹತ್ರ ತಿಳ್ಕೋಬೇಕು, ಆವಾಗ ಅವರು ನಿಮಗೆ ಉಪದೇಶ ಮಾಡ್ತಾರೆ ಜ್ಞಾನವನ್ನ ಅಂತ ಹೇಳಿ. ಓಕೆ, ಶುರು ಮಾಡೋಣ. ತದ್ವಿಧಿ ತದ್ವಿಧಿ ಪ್ರಣಿಪಾತೇನ ಪ್ರಣಿಪಾತೇನ ಪರಿಪ್ರಶ್ನೇನ ಪರಿಪ್ರಶ್ನೇನ ಸೇವಯಾ ಸೇವಯಾ ಉಪದೇಕ್ಷ್ಯಂತಿ ಉಪದೇಕ್ಷ್ಯಂತಿ ತೇ ಜ್ಞಾನಂ ತೇ ಜ್ಞಾನಂ ಜ್ಞಾನಿನಸ್ ಜ್ಞಾನಿನಃ ತತ್ವದರ್ಶಿನಃ. ತತ್ವದರ್ಶಿನಃ. ತದ್ವಿಧಿ ಪ್ರಣಿಪಾತೇನ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಜ್ಞಾನಿನಸ್ತತ್ವದರ್ಶಿನಃ. ಪ್ರಣಿಪಾತ ಏನಂದ್ರೆ ಸರೆಂಡರ್ ಹೋಗಿ ಮಾಡಿ, ಪ್ರಶ್ನೆ ಮಾಡಿ, ಸೇವೆ ಮಾಡಿ. ಅವರು ಉಪದೇಶ ಮಾಡ್ತಾರೆ ಜ್ಞಾನವನ್ನ. ಯಾಕೆಂದ್ರೆ ಅವರು ಎರಡನ್ನೂ ನೋಡಿದ್ದಾರೆ. ಜ್ಞಾನಿನ ತತ್ವದರ್ಶಿನಃ, ಅವರು ಜ್ಞಾನಿಗಳು, ತತ್ವವನ್ನ ತಿಳ್ಕೊಂಡಿರ್ತಾರೆ. ಇದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಹೆಂಗೆ ಬಂತು ಅಂದ್ರೆ, ಅದು ನಮ್ಮ ಗುರುಗಳಿಂದನೇ ಬಂತು. ಅಂದ್ರೆ ನಾನು ಅನ್ಕೋತಿದ್ದೆ ನೈವೇದ್ಯ ಮಾಡಿದ್ರೆ ಹೆಂಗೆ ಬರ್ತದೆ, ಹೇಗೆ ತಿಂತಾರೆ ಅಂತ. ಓ, ಪ್ರತಿ ಅಂಗಾನು ಪ್ರತಿ ಕೆಲಸ ಮಾಡಕ್ಕಾಗತ್ತೆ ಅನ್ನೋವಾಗ, ಓ ಆ ಥರ ಕೂಡ ಇದೆ, ನಮ್ಗೆ ಗೊತ್ತಿರಲಿಲ್ಲ ಅಂತ. ಆವಾಗ ನೈವೇದ್ಯ ಮಾಡೋದ್ರ ಬಗ್ಗೆ, ಪ್ರಸಾದದ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಸಿಕ್ತು. ಓಕೆ, ವಿಲ್ ಸಿ ದ ನೆಕ್ಸ್ಟ್ ವಿಡಿಯೋ ವಿತ್ ದ ನೆಕ್ಸ್ಟ್ ಅಧ್ಯಾಯ. ನೆಕ್ಸ್ಟ್ ಥ್ಯಾಂಕ್ ಯು. ಚಾಪ್ಟರ್. ಥ್ಯಾಂಕ್ ಯು ಹರೇ ಕಲಾ. ಹರೇ ಕೃಷ್ಣ. ಹರೇ ಕೃಷ್ಣ.